ಹಲೋ ಗುಡ್ ಈವ್ನಿಂಗ್ ಫ್ರೆಂಡ್ಸ್. ಇವತ್ತಿನ ದಿನದ್ದು ಇದು ಬ್ಲಾಕ್ ಆಗಿರುತ್ತೆ. ಗಣಪತಿಯನ್ನು ವಿಸರ್ಜಿಸಲು ನೋಡಿ ಯಾವ ಥರ ಒಂದು ವಿಧಾನ. ನಾವು ಗಣಪತಿಗೆ ಅರಿಶಿನ ಕುಂಕುಮ ನೀರು ಚಿಮ್ಮಿಸ್ಬಿಟ್ಟು ಕರ್ಪೂರ ಹಾಗೂ ಉದ್ದಿನ ಕಡ್ಡಿ ಎಲ್ಲ ಬೆಳಗ್ಬಿಟ್ಟು ಎಲ್ಲರೂ ಕಾಲುವೆಗೆ ಹೋಗಿ ಗಣಪತಿಗೆ ನೈವೇದ್ಯವನ್ನು ಮಾಡಿ ಆತನ ಕೈಯಲ್ಲಿ ಅಂದರೆ ಬಲಗೈಯಲ್ಲಿ ನಾವು ಏನೇನು ಪ್ರಸಾದ ಮಾಡಿರ್ತೀವಲ್ಲ ಅದನ್ನೆಲ್ಲ ಕಟ್ಬಿಟ್ಟು ನಾವೇನು ಅಂದ್ಕೊಂಡಿರ್ತೀವಿ ಮುಂದಿನ ವರ್ಷದಲ್ಲಿ ಅದೆಲ್ಲ ಚೆನ್ನಾಗಿ ನೆರವೇರಲಿ ಅಂತ ಹೇಳಿಬಿಟ್ಟು ಬೇಡಿಕೊಂಡು ಪೂಜೆ ಮಾಡಿ ಮನೆಯವರು ಎಲ್ಲರೂ ಎಷ್ಟು ಜನ ಆಗುತ್ತೆ ಅಷ್ಟು ಜನ ಎಲ್ಲರೂ ಹೋಗ್ಬಿಟ್ಟು ಆಶೀರ್ವಾದ ತಗೊಂಡು ವಿಸರ್ಜನೆಯನ್ನು ಮಾಡ್ತಕ್ಕದ್ದಾಗಿರುತ್ತೆ. ಎಲ್ಲರಿಗೂ ವಿಘ್ನೇಶ್ವರ ಒಳ್ಳೇದು ಮಾಡಲಿ, ವಿಘ್ನಗಳನ್ನು ನಿವಾರಿಸುವ ವಿಘ್ನೇಶ್ವರಗೆ ಜಯವಾಗಲಿ. ಗಣಪತಿ ಬಪ್ಪ ಮೋರಯ್ಯ, ಗಣಪತಿ ಬಪ್ಪ ಮೋರಯ್ಯ ಈ ಥರ ವಿಸರ್ಜನೆ ಮಾಡಬೇಕು. ಮುಂದಿನ ವರ್ಷ ಗಣಪತಿ ಹಬ್ಬಕ್ಕೆ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು. ನಮ್ಮ ಚಾನಲನ್ನು